ಪ್ರಾಂಶುಪಾಲರಿಂದ ಕಾಲೇಜಿನ ಅನುದಾನ ದುರ್ಬಳಕೆಯ ಆರೋಪ ಕೇಳಿಬರ್ತಾ ಇದೆ. ನಕಲಿ ಜಿಎಸ್ಟಿ ಬಿಲ್ ಸೃಷ್ಟಿಸಿ ಅನುದಾನಕ್ಕೆ ಕನ್ನ ಹಾಕಿದ್ರ ಹಾಗಾದ್ರೆ ಪ್ರಾಂಶುಪಾಲರು. ಹೊಸಪೇಟೆಯ ಸರ್ಕಾರಿ ಕಾಲೇಜಿನಲ್ಲಿ ಗೋಲ್ಮಾಲ್ ಆರೋಪ ಕೇಳಿಬರ್ತಾ ಇದೆ. ನಕಲಿ ಜಿಎಸ್ಟಿ ಬಿಲ್ ಸೃಷ್ಟಿ ಮಾಡಿ ಅನುದಾನಕ್ಕೆ ಕನ್ನ ಹಾಕಿದ್ರ ಹಾಗಾದ್ರೆ. ಶಂಕರ್ ಆನಂದ್ ಸಿಂಗ್ ಸರ್ಕಾರಿ ಕಾಲೇಜು ಪ್ರಾಂಶುಪಾಲರು ಇವ್ರ ಮೇಲೆ ಆರೋಪ ಮಾಡಲಾಗ್ತಾ ಇದೆ. ಲೋಕಾಯುಕ್ತರಿಗೆ ದೂರನ್ನ ನೀಡಿದ್ದಾರೆ ಓಬಳೇಶ್. ಆರ್ಟಿಐನಲ್ಲಿ ದಾಖಲೆ ಪಡೆದು ದೂರನ್ನ ನೀಡಿದ್ದಾರೆ ಓಬಳೇಶ್. ಪೀಠೋಪಕರಣಗಳ ಖರೀದಿಯಲ್ಲಿ ಅವ್ಯವಹಾರದ ಆರೋಪ ಮಾಡಿದ್ದಾರೆ. 2024ರ ಮಾರ್ಚ್ 16ರಂದು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಖರೀದಿ ಮಾಡಲಾಗಿದೆ ಪೀಠೋಪಕರಣಗಳನ್ನು. ಒಂದೇ ದಿನ 3 ಭಾಗಗಳಲ್ಲಿ ಪೀಠೋಪಕರಣಗಳನ್ನ ಖರೀದಿ ಮಾಡಿದ್ದಾರೆ. ಬೆಂಗಳೂರು, ಯಲಹಂಕ, ತುಮಕೂರಲ್ಲಿ ಖರೀದಿಯಾಗಿದೆ. ಒಂದೇ ಜಿಎಸ್ಟಿ ನಂಬರ್ನಲ್ಲಿ ಪೀಠೋಪಕರಣಗಳನ್ನ ಖರೀದಿ ಮಾಡಿದ್ದಾರೆ. ಏಕಕಾಲದಲ್ಲಿ ಹಣ ಪಾವತಿ ಮಾಡಲಾಗಿದೆ ಅನ್ನುವಂತ ಆರೋಪವನ್ನ ಈಗ ಮಾಡಲಾಗಿದೆ ಓಬಳೇಶ್ ಅವರಿಂದ. ಆರ್ಟಿಐನಲ್ಲಿ ದಾಖಲೆಯನ್ನ ಪಡೆದು ದೂರನ್ನ ದಾಖಲು ಮಾಡಿದ್ದಾರೆ ಲೋಕಾಯುಕ್ತದಲ್ಲಿ. ಪ್ರಾಂಶುಪಾಲರಾಗಿರುವಂತಹ ಕೆ ಶಿವಣ್ಣ ಮೇಲೆ ಗಂಭೀರವಾದಂತಹ ಆರೋಪ ಕೇಳಿಬಂದಿದೆ. ನಕಲಿ ಜಿಎಸ್ಟಿ ಬಿಲ್ ಅನ್ನ ಸೃಷ್ಟಿ ಮಾಡಿ ಹಾಗಾದ್ರೆ ಅನುದಾನಕ್ಕೆ ಕನ್ನ ಹಾಕಿದ್ರ. ಮಕ್ಕಳಿಗಾಗಿ ರಿಲೀಸ್ ಆಗಿದ್ದಂಥದ್ದು, ಸ್ಕೂಲ್ಗಾಗಿ ರಿಲೀಸ್ ಆದಂತಹ ದುಡ್ಡನ್ನ ಗುಳುಂ ಮಾಡಿದ್ರ ಹಾಗಾದ್ರೆ. ಒಂದೇ ದಿನ 3 ಕಡೆಗಳಲ್ಲಿ ಪೀಠೋಪಕರಣಗಳನ್ನ ಖರೀದಿ ಮಾಡಿದ್ದಾರೆ. ಅದು ಒಂದೇ ಜಿಎಸ್ಟಿ ನಂಬರ್ನಲ್ಲಿ. ಹಾಗಾಗಿ ಈಗ ಅನುಮಾನಕ್ಕೆ ಕಾರಣ ಆಗಿರೋದು. ದೂರು ಸಹ ದಾಖಲಾಗಿದೆ. ಶ್ರೀ ಶಂಕರ್ ಆನಂದ್ ಸಿಂಗ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನಿಯೋಜಿತ ಪ್ರಾಂಶುಪಾಲರಾಗಿರ್ತಕ್ಕಂಥ ಕೆ ಶಿವಪ್ಪ ಅವರು ಸುಮಾರು 2023-24ನೇ ಸಾಲಿನಲ್ಲಿರ್ತಕ್ಕಂಥ ವೇತನೇತರ ಅನುದಾನದಲ್ಲಿ ಬಂದಿರತಕ್ಕಂಥ ಸುಮಾರು 10 ಲಕ್ಷ ಅನುದಾನವನ್ನು ಸುಳ್ಳು GST ಬಿಲ್ಲನ್ನು ತಯಾರು ಮಾಡೋದ್ರ ಮೂಲಕ 10 ಲಕ್ಷವನ್ನು ಸರ್ಕಾರಕ್ಕೆ ವಂಚನೆ ಮಾಡಿರ್ತಕ್ಕಂಥದ್ದು ನಮ್ಮ RTI ಮಾಹಿತಿಯಿಂದ ಬೆಳಕಿಗೆ ಬಂದಿರತಕ್ಕಂಥದ್ದು. ಈ ಸಂಬಂಧವಾಗಿ ನಾವು ಪರಿಶೀಲನೆ ಮಾಡಿ GST ನಂಬರ್ನ ಪರಿಶೀಲನೆ ಮಾಡಿದಾಗ ಆನ್ಲೈನಲ್ಲಿ ಯಾವುದೇ ಇನ್ವ್ಯಾಲಿಡ್ ತಿಳಿಸಿರೋ ಕಾರಣಕ್ಕೋಸ್ಕರವಾಗಿ ಅದು ಅನುಮಾನ ಬಂದ್ಬಿಟ್ಟು ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ ಲೋಕಾಯುಕ್ತಕ್ಕೆ ದೂರುದಾರ ಓಬಳೇಶ್ ಆರೋಪವನ್ನ ಪ್ರಾಂಶುಪಾಲ ಕೆ ಶಿವಪ್ಪ ಅಲ್ಲಗಳೆದಿದ್ದಾರೆ. ಇದೊಂದು ಉದ್ದೇಶಪೂರ್ವಕ ದೂರು ಅಂತ ಹೇಳಿದ್ದಾರೆ. ಕಾಲೇಜಿನ ಪ್ರಾಂಶುಪಾಲ ಇನ್ನು ಖರೀದಿಗೆ ಸಂಬಂಧಿಸಿದ ಎಲ್ಲಾ ಬಿಲ್ ನನ್ನ ಬಳಿ ಇದೆ, ಯಾವುದೇ ಅವ್ಯವಹಾರ ಆಗಿಲ್ಲ ಅಂತ ಪ್ರಾಂಶುಪಾಲ ಹೇಳಿದ್ದಾರೆ. ಒಂದು ರೀತಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ದೂರು ಬೆನ್ನಲ್ಲೇ. ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಷಯ. ಯಾಕಂತಂದ್ರೆ ಈಗ K2 ಬಿಲ್ಲು ಅದು ಟ್ರೆಜರಿ ಮುಖಾಂತರನೇ ಆಗೋದು ಒಂದು. ಎರಡನೇದು GST ಏನಾದರೂ ಫೇಕ್ ಇದ್ರೆ ಅಲ್ಲಿ ಅಕ್ಸೆಪ್ಟ್ ಆಗೋದಿಲ್ಲ ಟ್ರೆಜರಿನಲ್ಲಿ. ಅಕಸ್ಮಾತ್ ಅವ್ರು ಏನಾರೋ ಒಂದು ವೇಳೆ ತಪ್ಪು ಮಾಡಿದ್ರೆ ಅದಕ್ಕೆ ಡಿಪಾರ್ಟ್ಮೆಂಟ್ನವರು ಕನ್ಸಲ್ಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ಸರು ಅವ್ರನ್ನ ಎನ್ಕ್ವೈರಿ ಮಾಡ್ತಾರೆ. ಈಗ ನಾನು ಏನಂತಂದ್ರೆ ಈಗ ನಮಗೆ ಬಿಲ್ ಕೊಟ್ಟಿದ್ದಾರೆ, ಕೊಟೇಶನ್ಸ್ ಕೊಟ್ಟಿದ್ದಾರೆ. ಲೋಯೆಸ್ಟ್ ಕೊಟೇಶನ್ಸ್ ಯಾವುದೈತೆ ಅದನ್ನು ನಾವು ಅಕ್ಸೆಪ್ಟ್ ಮಾಡಿರ್ತೀವಿ. ಅದನ್ನು ಅಕ್ಸೆಪ್ಟ್ ಮಾಡಿ ಆರ್ಡ್ರ್ ಕೊಟ್ಟಿರ್ತೀವಿ. ಆ GST ನಂಬರ್ಗಳು ಅವೆಲ್ಲ ವೆರಿಫಿಕೇಷನ್ ಮಾಡೋದು ನಮಗೆ ಗೊತ್ತಿರೋದಿಲ್ಲ. ಅದು ಏನು ಅವರು ಬೇರೆ ಹೇಳೋ ತಪ್ಪು ಮಾಡಿದರೆ ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಅಥವಾ ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ನವರು ಅವ್ರನ್ನ ಎನ್ಕ್ವೈರಿ ಮಾಡ್ಕೊತಾರೆ. ನನಗೆ ಸಂಬಂಧಪಟ್ಟಂಗೆ ನಾನು ಏನೈತೆ ಅಲ್ಲ ಎಲ್ಲ ಬಿಲ್ಗಳು ಕರೆಕ್ಟ್ ನನ್ನ ಪ್ರಕಾರ ಕರೆಕ್ಟ್ ಬಿಲ್ ಇದ್ದವು. ಯಾವುದೇ ರೀತಿಯಿಂದ ಇದರಲ್ಲಿ ಮಿಸ್ಅಪ್ರಾಪ್ರಿಯೇಷನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.